ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಟೆಂಪಲ್ ರನ್ ಜೋರಾಗಿದೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಯರ ಮೂಲ ವೃಂದಾವನದಲ್ಲಿ ಡಿಕೆ ದಂಪತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಟೆಂಪಲ್ ರನ್ ಜೋರಾಗ್ತಾ ಇದೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಿಸಿಎಂ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಯರ ಮೂಲ ವೃಂದಾವನದಲ್ಲಿ ಡಿಕೆ ದಂಪತಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಯರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ದಂಪತಿ. ರಾಯರ ವೃಂದಾವನದ ಎದುರು ಕುಳಿತು ಡಿಕೆ ಸಂಕಲ್ಪವನ್ನು ಮಾಡಿದ್ದಾರೆ. ಇನ್ನು ಶ್ರೀಗಳ ಪಾದಗಳಿಗೆ ನಮಿಸಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಕೆಶಿ. ಟೆಂಪಲ್ ರನ್ ಜೋರಾಗ್ತಾ ಇದೆ. ಇತ್ತೀಚೆಗಷ್ಟೇ ಹಾಸನಾಂಬಿಯ ಸನ್ನಿಧಿಗೆ ದಂಪತಿಯ ಸಮೇತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ರು. ಈಗ ಮಂತ್ರಾಲಯಕ್ಕೂ ಹೋಗಿದ್ದಾರೆ. ದಂಪತಿ ಸಮೇತವಾಗಿ ಹೋಗಿ ರಾಯರ ಮೂಲ ವೃಂದಾವನದಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಶ್ರೀಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಶ್ರೀಗಳ ಪಾದಗಳಿಗೆ ನಮಿಸಿ ಆಶೀರ್ವಾದವನ್ನ ಕೂಡ ಈ ಸಂದರ್ಭದಲ್ಲಿ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ದೇವರ ಮುಂದೆ ಕುಳಿತು ಸಂಕಲ್ಪವನ್ನ ಮಾಡಿರೋದು ಬಹಳಷ್ಟು ವಿಶೇಷವಾಗಿ ಕಂಡು ಬರ್ತಾ ಇರೋದು. ಸಾಲು ಸಾಲು ದೇವಾಲಯಗಳಿಗೂ ಹೋಗ್ತಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಶ್ರೀಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ನೋಡಿ, ಮೂಲ ವೃಂದಾವನದ ಎದುರುಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ದಾರೆ. ಜೊತೆಯಲ್ಲಿ ಸಂಕಲ್ಪವೊಂದನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ಹಾಸನಾಂಬಿಯ ಸನ್ನಿಧಿ ಹೋದಂತ ಸಂದರ್ಭದಲ್ಲೂ ಕೂಡ ಕೆಲ ಕಾಲ ಅಲ್ಲಿ ಕೂತ್ಕೊಂಡು ಸ್ತೋತ್ರಗಳನ್ನ ಪಠಣೆ ಮಾಡಿದ್ರು. ಅನೇಕ ಸಂಕಲ್ಪಗಳನ್ನ ಕೂಡ ಮಾಡಿದ್ರು. ಈಗ ಮತ್ತೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಮಾಡಿರೋದು ಬಹಳಷ್ಟು ವಿಶೇಷವಾಗಿ ಕಂಡು ಬರ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ಈ ಹಿಂದೆ ಮಂತ್ರಾಲಯದ ಮಠಕ್ಕೆ ನಾನು ಬಂದಿದ್ದೆ, ಮತ್ತೊಮ್ಮೆ ಮಠಕ್ಕೆ ಬರಬೇಕನ್ನೋದು ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿದು. ಮಠದ ಶ್ರೀಗಳು ಬರುವಂತೆ ಆಹ್ವಾನವನ್ನ ನೀಡಿದ್ರು ನನಗೆ. ಆ ಹಿನ್ನೆಲೆಯಲ್ಲಿ ಬಂದಿದ್ದೇನೆ. ಈ ದಿನ ಬಹಳಷ್ಟು ವಿಶೇಷ, ಹೀಗಾಗಿ ದರ್ಶನಕ್ಕೆ ಬಂದಿದ್ದೆ ನಾನು ಇಲ್ಲಿಗೆ. ರಾಯರ ದರ್ಶನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆಯೂ ಕೂಡ ಮಂತ್ರಾಲಯಕ್ಕೆ ಬಂದಿದ್ದೆ, ಮತ್ತೊಮ್ಮೆ ಮಠಕ್ಕೆ ಬರಬೇಕೆನ್ನುವಂತ ಒಂದು ಆಸೆ ಇತ್ತು, ಬರ್ಬೇಕು ಅಂದ್ಕೊಂಡಿದ್ದೆ. ಜೊತೆಲಿ ಶ್ರೀಗಳೂ ಕೂಡ ಮಂತ್ರಾಲಯಕ್ಕೆ ಬರುವಂತೆ ಈ ಹಿಂದೆನೇ ಆಹ್ವಾನವನ್ನ ಕೊಟ್ಟಿದ್ರು. ಹಾಗಾಗಿ ಈ ದಿನ ಬಹಳಷ್ಟು ವಿಶೇಷ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಂದು ಪೂಜೆ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೇನೆ. ಬಹಳಷ್ಟು ವಿಶೇಷದ ದಿನ ಇದು, ಖುಷಿ ಆಗ್ತಿದೆ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದರ್ಶನದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ.